ನಮಸ್ಕಾರ. ಯಾದಗಿರಿ ಗುಟ್ಟ ಇಲ್ಲಿ ನೀವು ಕಾಲಿಟ್ಟರೆ ಖಂಡಿತವಾಗ್ಲೂ ಸೆಕೆಂಡ್ಗೂ ಹಣ, ನಿಮಿಷಕ್ಕೂ ದುಡ್ಡು ಬರುತ್ತೆ, ಮತ್ತು ಗಂಟೆಗೂ ದುಡ್ಡು ಬರುತ್ತೆ. ಯಾಕೆಂದರೆ ಈ ಒಂದು ಪವರ್ಫುಲ್ ಯಾದಗಿರಿ ಗುಟ್ಟಕ್ಕೆ ನೀವು ಎಸ್ಪೆಷಲಿ ಇಂಥ ಒಂದು ವಿಶೇಷ ದಿನಗಳಲ್ಲಿ ಹೋದರೆ ಜನ್ಮದಲ್ಲೇ ನಿಮಗೆ ದುಡ್ಡಿನ ಸಮಸ್ಯೆಗಳು ಬರಲ್ಲ, ಜನ್ಮದಲ್ಲೇ ನಿಮಗೆ ಸಾಲಬಾಧೆಗಳು ಆಗಲ್ಲ, ಜನ್ಮದಲ್ಲೇ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ನೀವು ನಿಮಿಷದಲ್ಲೇ ನೀವು ಸಾಲಗಳು ತೀರಿಸ್ಬಿಡ್ತೀರಾ. ಕೊಟ್ಟಿರೋ ಹಣ ಸಾಲ ನಿಮಗೆ ಅವರೇ ಹುಡ್ಕೊಂಬಂದು ನಿಮಗೆ ವಾಪಸ್ ಕೊಡ್ತಾರೆ ಖಂಡಿತವಾಗ್ಲೂ. ಇನ್ನೊಂದು ಏನು ಗೊತ್ತಾ, ಮನುಷ್ಯನಿಗೆ ದುಡ್ಡಿನ ಸಮಸ್ಯೆಗಳೇ ಬರಬಾರ್ದು, ಸಾಲಬಾಧೆಯ ಸಮಸ್ಯೆಗಳೇ ಬರಬಾರ್ದು ಅಂತಂದರೆ ಎಸ್ಪೆಷಲಿ ಯಾದಗಿರಿ ಗುಟ್ಟಕ್ಕೆ ಈ ಒಂದು ವಿಶೇಷ ದಿನಗಳಲ್ಲಿ ಹೋಗಿ ಬರಬೇಕು. ಆ ವಿಶೇಷ ದಿನಗಳಲ್ಲಿ ಹೋಗಿ ಅಲ್ಲಿ ಯಾವ ಮಂತ್ರ ಸ್ತೋತ್ರ ಪಠಣೆ ಮಾಡಬೇಕು ತಿಳಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನೋಡಿ, ಈ ಪವರ್ಫುಲ್ಲು ಯಾದಗಿರಿ ಗುಟ್ಟ, ಯಾದಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಈ ವಿಶೇಷ ದಿನದಂದು ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸೆಕೆಂಡ್ಗೂ ದುಡ್ಡು ನಿಮಗೆ, ನಿಮಿಷಕ್ಕೂ ದುಡ್ಡು, ಗಂಟೆಗೂ ದುಡ್ಡು ಬರುತ್ತೆ ನಿಮಗೆ. ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಬರಲ್ಲ, ಸಾಲಬಾಧೆಗಳ ಸಮಸ್ಯೆ ಬರಲ್ಲ, ಯಾರ ಹತ್ರನೂ ನೀವು ದುಡ್ಡು ಕೇಳಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗಲೂ ನಿಮಿಷದಲ್ಲಿ ತೀರಿಸ್ತೀರಾ. ಆ ಭಗವಂತ ದಾರಿ ತೋರಿಸ್ತಾನೆ. ಇದಂತೂ ಆ ಯಾದಗಿರಿ ಗುಟ್ಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದದಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಯಾವುದು ವಿಶೇಷ ದಿನಗಳಲ್ಲಿ ಹೋಗಬೇಕಪ್ಪ ಅಂತಂದರೆ, ಈ ನೋಡಿ ಏಕಾದಶಿ ಬರುತ್ತೆ, ಶುಕ್ಲ ಪಕ್ಷದ ಏಕಾದಶಿ ದಿನದಂದು. ಪ್ರತಿ ತಿಂಗಳಿಗೆ 2 ಪಕ್ಷಗಳು ಬರುತ್ತೆ, ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ ಅಂತ. ಈ ಶುಕ್ಲ ಪಕ್ಷದ ದಿನ ಅಮಾವಾಸ್ಯೆ ಆದ ನಂತರ 11ನೇ ದಿನಕ್ಕೆ ಬರುತ್ತೆ ಏಕಾದಶಿ. ಅಮಾವಾಸ್ಯೆ ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತಾ, ಅಮಾವಾಸ್ಯೆ ಆದಮೇಲೆ 11ನೇ ದಿನ ಏಕಾದಶಿ. ಅಂಥ ಸಂದರ್ಭಗಳಲ್ಲಿ ಹೋಗಿ ಬನ್ನಿ. ಅಥವಾ ಈ ವರ್ಷದಲ್ಲಿ ಒಂದು ಬಾರಿ ಈ ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳಲ್ಲಿ ವೈಕುಂಠ ಏಕಾದಶಿ ಬರುತ್ತೆ. ಅಂಥ ಸಂದರ್ಭಗಳನ್ನು ನಾವು ಹೋಗಿ ಬನ್ನಿ. ಅಥವಾ ಪ್ರತಿ ಅಮಾವಾಸ್ಯೆ ತಿಂಗಳಿಗೆ ಒಂದು ಬಾರಿ ಬರುತ್ತೆ. ಅಮಾವಾಸ್ಯೆ ಆದ ನಂತರ ಅಮಾವಾಸ್ಯೆಯ ಒಂದು ಶುಕ್ಲ ಪಕ್ಷದ ಏಕಾದಶಿ ದಿನ, ಅಮಾವಾಸ್ಯೆ ಶುಕ್ಲ ಪಕ್ಷದ ಏಕಾದಶಿ ದಿನ, ಅಮಾವಾಸ್ಯೆ ಆದಮೇಲೆ ಏಕಾದಶಿ ಬರುತ್ತಲ್ಲ, ಆ ಏಕಾದಶಿ ದಿನನ ಹೋಗಿ ಬನ್ನಿ. ಅಲ್ಲಿ ನೀವು ಹೋದಾಗ ಏನು ಮಾಡಬೇಕು ಗೊತ್ತಾ, ಅದು ಇಂಪಾರ್ಟೆಂಟು ನೋಡಿ. ಅಲ್ಲಿ ನೀವು ಹೋದಾಗ ಎಸ್ಪೆಷಲಿ ಈ ಒಂದು ಮಂತ್ರನ ನಿರಂತರವಾಗಿ ಪಠಣೆ ಮಾಡಬೇಕು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ಈ ಮಂತ್ರನ. ಇದು ತುಂಬ ಪವರ್ಫುಲ್ ಮಂತ್ರ. ಇದರದ್ದು ಅರ್ಥ ತಿಳ್ಕೊಬೇಕು ನೀವು. ಪರಮ ಪರಾಕ್ರಮಿಯು, ಜಗತ್ತಿನಾದ್ಯಂತ ಪ್ರಕಾಶಿಸುತ್ತಿರುವವನು ಅಂತ, ಎಲ್ಲೆಡೆ ಮುಖವುಳ್ಳವನು ಅಂತ, ಭಯಂಕರನು, ಆದರೆ ಭಕ್ತರಿಗೆ ಮಂಗಳಕಾರಕನು ಮತ್ತು ಮೃತ್ಯುವಂತಿರುವ ಆ ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ನಾನು ಶರಣಾಗುತ್ತೇನೆ ಅಂತ ಈ ಒಂದು ಮಂತ್ರದ ಅರ್ಥಗಳು ತಿಳ್ಕೊಂಡ್ರೆ ಮಂತ್ರ ಹೇಳಲಿಕ್ಕೆ ನಿಮಗೆ ಅನುಕೂಲಗಳಾಗುತ್ತೆ. ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಈ ಒಂದು ಕ್ಷೇತ್ರ ಬರೋದು ತೆಲಂಗಾಣದ ಭುವನಗಿರಿ ಜಿಲ್ಲೆಯಲ್ಲಿ ಬರುತ್ತೆ. ಭುವನಗಿರಿಯಿಂದ ಸುಮಾರು 13 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಹೈದರಾಬಾದಿಂದ 60 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಯಾದಗಿರಿ ಗುಟ್ಟ.
ಯಾದಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ. ಇದು ಶುಕ್ಲ ಪಕ್ಷದ ಏಕಾದಶಿ ದಿನ. ತಿಂಗಳಿಗೊಂದು ಸರಿ ಶುಕ್ಲ ಪಕ್ಷ ಬಂದೇ ಬರುತ್ತೆ. ಶುಕ್ಲ ಪಕ್ಷದ ಏಕಾದಶಿ ದಿನ ಹೋಗಿ, ಅಥವಾ ವರ್ಷದಲ್ಲಿ ಒಂದು ಬಾರಿ ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳಲ್ಲಿ ವೈಕುಂಠ ಏಕಾದಶಿ ಬರುತ್ತೆ. ಇಂಥ ಸಂದರ್ಭಗಳಲ್ಲಿ ಹೋಗಿ ಬನ್ನಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಪವರ್ಫುಲ್ ಟೆಂಪಲ್ಲು. ಅಲ್ಲಿ ಹೋದಾದ್ಮೇಲೆ ಈ ಮಂತ್ರ ನಿರಂತರವಾಗಿ ಪಠಣೆ ಮಾಡಬೇಕು. ಸ್ವಾಮಿಗೆ ಶರಣಾದರೆ ಮಾತ್ರ ಇಷ್ಟೆಲ್ಲ ನಿಮಗೆ ಅನುಕೂಲಕರ. ಖಂಡಿತವಾಗ್ಲೂ ಮಾಡಿಕೊಟ್ಟೇ ಕೊಡ್ತಾನೆ. ನೋಡಿ, ಯೂಟ್ಯೂಬ್ನಲ್ಲಿ ನಾನು ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಎಲ್ಲೂ ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲೂ ಜ್ಯೋತಿಷ್ಯ ಹೇಳಲ್ಲ. ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ? ಈ ಯೂಟ್ಯೂಬ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಯಾಕೆಂದರೆ ಇಂಥ ಪವರ್ಫುಲ್ ಸ್ಥಳ ನೀವು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಯಾದಗಿರಿ ಗುಟ್ಟ, ಯಾದಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಮಸ್ಕಾರ.